ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಗೆ ಸುಲಭವಾಗಿ ಅವಲಕ್ಕಿ ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ದಿಢೀರ್ ಅಂತ ಮಾಡ್ಕೋಬಹುದು. ರಾತ್ರಿ ಏನಾದರೂ ಅಕ್ಕಿ ಹಾಕ್ಲಿಕ್ಕೆಲ್ಲ ನೆನಪಿಲ್ಲದೆ ಹೋದ್ರೆ ಬೆಳಿಗ್ಗೆ ತಕ್ಷಣಕ್ಕೆ ಎದ್ದು ಈ ಅವಲಕ್ಕಿ ಉಸ್ಲಿಯನ್ನ ಮಾಡ್ಕೋಬಹುದು. ತುಂಬಾ ರುಚಿಯಾಗೂ ಇರ್ತದೆ. ಹಾಗೆ ಇದನ್ನ ಟಿಫಿನ್ಗೆ ನೀವು ಮಕ್ಕಳಿಗೆ ಕೂಡ ಹಾಕೊಡ್ಬಹುದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಗಟ್ಟಿ ಅವಲಕ್ಕಿಯನ್ನ ತಗೊಂಡಿದ್ದೇನೆ. ನೋಡ್ತಿರ್ಬೋದು. ಒಂಚೂರು ಇದನ್ನ ಗಾಳಿಸ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ಭತ್ತ ಎಲ್ಲ ಇರ್ತದೆ. ಆದ್ರಿಂದ ಗಾಳಿಸಿದ ನಂತರ ಒಂದೆರಡು ಸಾರಿ ಇದನ್ನ ನೀರ್ ಹಾಕಿ ತೊಳ್ಕೊಳ್ಳಿ. ಸ್ವಲ್ಪ ಕೊಳೆ ಎಲ್ಲ ಇದ್ದಾಗೆ ಆಗ್ತದೆ ತೊಳ್ದ ನಂತರ. ನೋಡ್ಬೋದು ನೀವು ನೀರು ಎಲ್ಲ ಯಾವ ತರ ಕಲರ್ ಚೇಂಜ್ ಆಯ್ತು ಅಂತ. ಅದಕ್ಕೆ ಒಂದು 2ರಿಂದ 3 ಸಾರಿ ನಾನು ತೊಳ್ಕೊಂಡಿದ್ದೇನೆ. ತೊಳ್ದ ನಂತರ ಇದನ್ನ ನೀವು ನೆನಿಲಿಕ್ಕೆ ಬಿಡ್ಬೇಕು. ಒಂದು 10 ನಿಮಿಷ ಆದ್ರೂ ನೆನಿಲಿಕ್ಕೆ ಬಿಡ್ಬೇಕು ಅವಲಕ್ಕಿಯನ್ನ. ಇಲ್ಲಾದ್ರೆ ಗಟ್ಟಿ ಆದ್ರೆ ನಿಮ್ಗೆ ಉಸ್ಲಿ ಮಾಡಿದ ನಂತರ ತಿನ್ಲಿಕ್ಕೆ ಚೆನ್ನಾಗಿ ಆಗುದಿಲ್ಲ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಇರಿಬೇಕಾದ್ರೆ ಮುದ್ದೆ ಆಗ್ಬಾರ್ದು. ಒಂದು ಕಟ್ ಮಾಡಿದ್ರೆ ಕಟ್ ಆಗ್ಬೇಕು. ಆ ತರ ಇರ್ಬೇಕು. ಈಗ ಆಗಿದೆ. ಅದನ್ನ ನಾನೊಂದು ಗಾಳಿಸುವ ಪಾತ್ರೆಯಲ್ಲಿ ಹಾಕಿ ನೀರೆಲ್ಲ ಬಸ್ದಿಟ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ಗಾಳಿಗೆ ಬಿಟ್ರೆ ಉದುರು ಉದುರು ಆಗಿ ಆಗ್ತದೆ ಇದು. ಇದನ್ನ ಹಾಗೆ ಬದಿಗಿಡಿ. ಈಗ ಒಂದು ಅಗಲವಾದ ಬಾಣ್ಲೆ ತಕೊಳ್ಳಿ. ಬಾಣ್ಲೆಗೆ ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಇಲ್ಲಿ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಸಾಸಿವೆ 1 ಸ್ಪೂನ್ ಅಷ್ಟು, ಒಂದು 1/4 ಸ್ಪೂನ್ ಅಷ್ಟು ಮೆಂತೆ ಹಾಕೊಂಡಿದ್ದೇನೆ. ಪರಿಮಳ ಒಳ್ಳೇದಾಗ್ತದೆ ಅಂತ. ಸಾಸಿವೆ ಸಿಡಿದ ನಂತರ ಉದ್ದಿನ ಬೇಳೆ 1 ಸ್ಪೂನು, ಹಾಗೆ ಒಂದು 2ರಿಂದ 3 ಹಸಿಮೆಣಸು, ನಂತರ ಕಡಲೆ ಬೀಜ ನಿಮ್ಗೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ನಂತರ ಇಲ್ಲಿ ಹಸಿ ಬಟಾಣಿಯನ್ನು ಹಾಕೊಂಡಿದ್ದೇನೆ. ಈಗ ಸೀಸನ್ ನೋಡಿ, ಆದ್ರಿಂದ ತಿನ್ಲಿಕ್ಕೆ ಚೆನ್ನಾಗಿ ಆಗ್ತದೆ. ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಕೂಡ ಹಾಕಿ ಎಲ್ಲವನ್ನ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಉದ್ದಿನ ಬೇಳೆ ಎಲ್ಲ ಕೆಂಪಾಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಚಿಕ್ಕ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಿ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನ ಪೌಡರ್, ಹಾಗೆ ರುಚಿಗೆ ಸ್ವಲ್ಪ ಬೇಕಾದಷ್ಟು ಉಪ್ಪನ್ನ ಹಾಕಿ ಎಲ್ಲವನ್ನ ಫ್ರೈ ಮಾಡಿ. ಈರುಳ್ಳಿ ಬ್ರೌನ್ ಕಲರ್ಗೆ ಬರಬೇಕು, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೊಳ್ಳಿ. ಮನೆ ಇಡೀ ಘಮ ಘಮ ಹೇಳ್ತಿರ್ತದೆ. ಹಾಗೆ ದಿಢೀರ್ ಅಂತ ಕೂಡ ಆಗ್ತದೆ. ಒಂದು 20 ನಿಮಿಷದಲ್ಲಿ ಅವಲಕ್ಕಿ ಉಸ್ಲಿ ರೆಡಿ ಆಗ್ತದೆ. ಈಗ ಆಗಿದೆ ನೋಡಿ, ಎಲ್ಲ ಬ್ರೌನ್ ಆಗಿದೆ, ಹಾಗೆ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನೀವು ಗಾಳಿಸಿಟ್ಕೊಂಡಂತಹ ಅವಲಕ್ಕಿ ಇದೆಯಲ್ಲ, ಅದನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ. ಬೇಕಾದ್ರೆ ನೀವು ಇದಕ್ಕೆ ಸಕ್ಕರೆ 1 ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ. ರುಚಿ ಇನ್ನೂ ಚೆನ್ನಾಗಿರ್ತದೆ. ನಾನಿಲ್ಲಿ ಸಕ್ಕರೆ ಸೇರಿಸ್ಕೊಳ್ಳಿಲ್ಲ. ನೀವು ಒಮ್ಮೆ ಸಕ್ಕರೆ ಸೇರಿಸಿ ಕೂಡ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರ್ತದೆ. ಈಗ ನಾನು ಇನ್ನೊಮ್ಮೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಬೇಕಾದ್ರೆ ಗೋಡಂಬಿಯನ್ನು ಕೂಡ ಸೇರಿಸ್ಕೋಬಹುದು. ನಿಮ್ಗೆ ಏನು ಇಷ್ಟ ಇದೆ ಅದನ್ನೆಲ್ಲ ಹಾಕಿ ಮಾಡ್ಕೋಬಹುದು. ನಾನೀಗ ಇಷ್ಟು ಮಾಡ್ಕೊಂಡಿದ್ದೇನೆ ನೋಡಿ. ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿಯನ್ನ, ಇದು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ. ಡಯಟ್ ಮಾಡೋರಾದ್ರೆ ಹಾಕಬೇಡಿ. ಎಲ್ಲವನ್ನ ಈಗ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಇದನ್ನ ಸರ್ವ್ ಮಾಡಬೇಕು. ಇದನ್ನ ನೀವು ಮೊಸರಿನ ಜೊತೆ ಅಥವಾ ಚಟ್ನಿ ಜೊತೆ ಎಲ್ಲ ತಿನ್ಕೋಬಹುದು. ಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಒಂದು 1/4 ಲಿಂಬೆ ಹುಳಿಯನ್ನ ಹಿಂಡ್ಕೊಳ್ಳಿ. ಆಪ್ಷನಲ್, ಬೇಕಾದ್ರೆ ಹಿಂಡ್ಕೊಳ್ಳಿ ಇಷ್ಟ ಇದ್ರೆ. ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ನಾನೀಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ, ಉದುರು ಉದುರಾಗಿ ಬರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಖುಷಿ ಆಗ್ತದೆ. ತಿನ್ಲಿಕ್ಕೆ ಕೂಡ ತುಂಬಾ ರುಚಿಯಾಗ್ತದೆ. ಬೆಳಗಿನ ತಿಂಡಿಗೆ ಆರಾಮಾಗಿ ಇದನ್ನ ಮಾಡ್ಕೋಬಹುದು. ಒಂದು 20 ನಿಮಿಷದಲ್ಲಿ ನಿಮ್ಗೆ ಅವಲಕ್ಕಿ ಉಸ್ಲಿ ರೆಡಿ ಆಗ್ತದೆ. ನೀವಂತೂ ಟ್ರೈ ಮಾಡ್ತೀರಲ್ಲ? ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ? ಇನ್ನು ನಾನು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.